ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋ ವಿಭಾಗದಲ್ಲಿ ನಾವು 2026 ರಾಜ್ಯ ಮಟ್ಟದ SSLC ಪೂರ್ವ ಸಿದ್ಧತಾ ಪರೀಕ್ಷೆ 3 ಸ್ಟೇಟ್ ಲೆವೆಲ್ SSLC ಪ್ರಿಪರೇಟರಿ ಎಕ್ಸಾಮಿನೇಷನ್ 3 ಇದೆಯಲ್ಲ, ಇದು 2026ಕ್ಕೆ ಸಂಬಂಧಪಟ್ಟಂತೆ ಯಾವ ವಿಷಯ, ಗಣಿತ ವಿಷಯ, ಮ್ಯಾಥಮೆಟಿಕ್ಸ್ ಏನಿದೆಯಲ್ಲ, ಈ ಒಂದು ವಿಷಯದ ಒಂದು ಮಾದರಿ ಉತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. ಓಕೆ ವಿದ್ಯಾರ್ಥಿಗಳಾಗಾದರೆ ನೋಡಿ, ಈಗ ಇಲ್ಲಿ ನೀವು ಮೊದಲಿಗೆ ನೋಡಿದ್ರೆ ಈಗಾಗಲೇ 2 ಪ್ರಿಪರೇಟರಿ ಎಕ್ಸಾಮ್ಗಳನ್ನು ಬಿಡಿಸಿದ್ರಿ. ಇದು 3ನೇ ಪ್ರಿಪರೇಟರಿ ಎಕ್ಸಾಮ್ ಇದೆ. ಇದರ ಒಂದು ಕೀ ಆನ್ಸರ್ಗಳ ಪ್ರಕಾರ ನಿಮಗೆ ಮೊದಲೇ ಮೇನ್ ಕ್ವಶನ್ ಏನಿರ್ತದೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಓಕೆ, ಇದು 8 ಪ್ರಶ್ನೆಗಳು ಇರ್ತವೆ. ಆಬ್ಜೆಕ್ಟಿವ್ 8 ಅಂಕಕ್ಕೆ ನಿಮಗೆ ಗೊತ್ತಿರುವಂತೆ. ಓಕೆ, ಈ 1ನೇ ಕ್ವಶನ್ ನೀವು ನೋಡಿದ್ರೆ 30ರ ಅವಿಭಾಜ್ಯ ಅಪವರ್ತನಗಳು ಏನು ಮಾಡ್ತೀರಾ? ಆಪ್ಷನ್ ಎದಲ್ಲಿ ಕೊಟ್ಟಿದ್ದಾರೆ 5,3, ಬಿ ಯಲ್ಲಿ 2, 3, 5, 15, 2, ಸಿ ಆಪ್ಷನಲ್ಲಿ 6 ಮತ್ತು 5 ಕೊಟ್ಟಿದ್ದಾರೆ. ಓಕೆ, 30ರ ಅವಿಭಾಜ್ಯ ಅಪವರ್ತನಗಳನ್ನು ನೀವು ರೀತಿ ಇಲ್ಲಿ ರಫ್ ಇದರಲ್ಲಿ ಪೇಜಲ್ಲಿ ಮಾಡ್ಕೊಳ್ರಿ. ಏನಾಗ್ತದೆ, 30ರದ್ದು 2 15 ಆಗ್ತದೆ. ಹೌದು, 3 5 15, 5 1 5, ಈ ರೀತಿ ಅಂದರೆ 2 3 5 ಇದೆ. ಇದು 30ರ ಅವಿಭಾಜ್ಯ ಅಪವರ್ತನಗಳು. ಯಾವುದು? ಆಪ್ಷನ್ ಬಿ ಅಂತ ಬರೀಬೇಕು ನೀವು. ಓಕೆ, ಎರಡನೇದು ನೋಡ್ತೀರಾ, a1x ಪ್ಲಸ್ b1y ಪ್ಲಸ್ c1 = 0 ಮತ್ತು a2x ಪ್ಲಸ್ b2y ಪ್ಲಸ್ c2 = 0 ಈ ಜೋಡಿ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಛೇದಿಸುವ ರೇಖೆಗಳಾದಾಗ ಇವುಗಳಲ್ಲಿ ಸರಿಯಾದ ಸಂಬಂಧ ಯಾವುದು? ನಿಮಗೆ ಗೊತ್ತಿದೆಯಲ್ಲ, ಆಪ್ಷನ್ ಏನೇ ಸರಿ ಇರುತ್ತೆ ನೋಡಿ. a1/a2 ಈಸ್ ನಾಟ್ ಈಕ್ವಲ್ ಟು b1/b2 ಇದಿದ್ರೆ ಛೇದಿಸುವ ರೇಖೆಗಳಾಗಿರ್ತಾವೆ ಮತ್ತು ಒಂದು ಪರಿಹಾರ ಹೊಂದಿರ್ತವೆ. ಸರಿ, ನೆಕ್ಸ್ಟ್ ನೀವು ನೋಡಿದ್ರೆ 3ನೇ ಪ್ರಶ್ನೆ, ಮೊದಲ ಪದ ಎ ಮತ್ತು ಎನ್ನೇ ಪದ ಎಲ್ ಆಗಿರುವ ಸಮಾಂತರ ಶ್ರೇಣಿಯ ಮೊದಲ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಗೊತ್ತಿರಬೇಕು. ಆಪ್ಷನ್ ಎನಲ್ಲಿ ನೋಡಿ, SN = n/2 ಇಂಟು a ಪ್ಲಸ್ ಎಲ್ ಇದೆ ನೋಡಿ. ಇದೇ ಸರಿ ಉತ್ತರ ವಿದ್ಯಾರ್ಥಿಗಳು. n/2 ಇಂಟು a ಪ್ಲಸ್ ಎಲ್ ಮೊದಲ ಪದ ಮತ್ತು ಕೊನೆಯ ಪದ ಅಂದರೆ ಎಲ್. ಇದು ಕೊಟ್ಟಾಗ n/2 ಇಂಟು a ಪ್ಲಸ್ ಎಲ್ ಮಾಡಿರಿ. ಇದು ಅಂತ ಅಲ್ಲ. ಓಕೆ, n/2 ಇಂಟು a ಪ್ಲಸ್ ಎಲ್ ಅಲ್ಲ ಅಂದರೆ ಯಾವುದು? ಆಪ್ಷನ್ ಏನೇ ನಮಗೆ ಸರಿ ಉತ್ತರ ಆಗ್ತದೆ. ಈಗ 4th ನೋಡಿ, 5x² ಪ್ಲಸ್ 4x ಮೈನಸ್ 5 ಈ ವರ್ಗ ಸಮೀಕರಣದ ಆದರ್ಶ ರೂಪವು ಅಂತ ಕೇಳಿದ್ದಾನೆ. ಓಕೆ, ಆದರ್ಶ ರೂಪ ಯಾವುದು? ax² ಪ್ಲಸ್ bx ಪ್ಲಸ್ c = 0 ರೂಪದಲ್ಲಿ ಇರಬೇಕು. ಆದರ್ಶ ರೂಪ ಹೇಗಿರ್ತದ? ಈ ಎಡಭಾಗ ಯಾವುದು? ಬಲಭಾಗದಲ್ಲಿರುವಂಥ 4x ಮತ್ತು -5 ನಾವು ಏನು ಮಾಡೋಣ, ಈ ಕಡೆ ಎಡಭಾಗದಲ್ಲಿ ತೆಗೆದುಕೊಂಡು ಬಂದರೆ ಏನಾಗ್ತದೆ? 5x² ಮೈನಸ್ 4x ಪ್ಲಸ್ 5 ಅಲ್ವಾ? ಮೈನಸ್ ಇದೆ ಪ್ಲಸ್ 5 = 0 ಈ ರೀತಿ ಇರುವಂಥ ಸಮೀಕರಣ ಇಲ್ಲಿದೆ. ಆಪ್ಷನ್ ನೋಡಿ, 5x² ಮೈನಸ್ 4x ಪ್ಲಸ್ 5 = 0. ಆಪ್ಷನ್ ಸಿ ನೋಡಿ, ಆಪ್ಷನ್ ಸಿ ನಮಗೆ ಸರಿ ಉತ್ತರ ವಿದ್ಯಾರ್ಥಿಗಳು. ರೈಟ್, ಈಗ ನೀವು 5th ಕ್ವಶನ್ ನೋಡಿದ್ರೆ sin 30 ಡಿಗ್ರಿ ಪ್ಲಸ್ ಕಾಸ್ 60 ಡಿಗ್ರಿಯ ಬೆಲೆಯು, sin 30 ಡಿಗ್ರಿ ಬೆಲೆಯೂ ಸಹ 1/2 ಇದೆ, ಪ್ಲಸ್ ಕಾಸ್ 60 ಡಿಗ್ರಿ ಬೆಲೆಯೂ 1/2 ಇದೆ. ಎರಡು ಕೂಡಿಸಿ ರೇಟ್ ಆಗ್ತದೆ ನಮಗೆ 1 ಆಗ್ತದೆ ಬೆಲೆ. ಹಾಗಾಗಿ ಆಪ್ಷನ್ ಯಾವುದು ನೋಡಿ? 1 ಡಿ, ಆಪ್ಷನ್ ಡಿ ಸರಿ ಉತ್ತರ ವಿದ್ಯಾರ್ಥಿಗಳು. ನೆಕ್ಸ್ಟ್ 6ನೇ ಕ್ವಶನು, ತ್ರಿಜ್ಯ r ಮಾನ ಹೊಂದಿರುವ ಗೋಳದ ಘನಫಲವನ್ನು ಕಂಡುಹಿಡಿಯುವ ಸೂತ್ರವು. ಗೋಳದ ಘನಫಲ ಕಂಡುಹಿಡಿಯುವಂಥ ಸೂತ್ರ ಯಾವುದು? 4/3 πr3. ಯಾವುದಿದೆ ನೋಡಿ? ಆಪ್ಷನ್ ಏನಿದೆ ನೋಡಿ, 4/3 πr3. ಇದು ಸರಿ ಉತ್ತರ ವಿದ್ಯಾರ್ಥಿಗಳು. ಓಕೆ, 7th ಕ್ವಶನ್ ನೋಡೋಣ. p(x) = kx² ಪ್ಲಸ್ 2x ಪ್ಲಸ್ 3k ಈ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತವು ಅದರ ಶೂನ್ಯತೆಗಳ ಗುಣಲಬ್ಧಕ್ಕೆ ಸಮನಾದರೆ k ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ರು. ಶೂನ್ಯತೆಗಳ ಮೊತ್ತ ಯಾವುದು? ಅಲ್ಫಾ ಪ್ಲಸ್ ಬೀಟಾ. ಅಲ್ಫಾ ಪ್ಲಸ್ ಬೀಟಾ = ಅದಕ್ಕೆ ಸಮನಾಗಿರಬೇಕು. ಗುಣಲಬ್ಧ ಅಂದರೆ ಅಲ್ಫಾ ಇಂಟು ಬೀಟುಗೆ ಸಮ ಆಗಿರ್ಬೇಕು. ಅಂದರೆ ಯಾವುದು? -b/a = ಅದಕ್ಕೆ ಸಮ ಆಗಿರಬೇಕು, c/aಗೆ ಸಮ ಆಗಬೇಕು. -b ಅಂದರೆ ಏನು ಬರ್ಕೊಳ್ಳೋಣ ಬೆಲೆ? -2. a ಅಂದರೆ ಎಷ್ಟಿದೆ ನೋಡಿ? a ಅಂದರೆ k. ಓಕೆ, c ಬೆಲೆ ಎಷ್ಟಿದೆ? c ಅಂದರೆ 3k ಬರೀರಿ. 3k ಡಿವೈಡೆಡ್ ಬೈ a ಅಂದರೆ ಎಷ್ಟು? k. ಇಲ್ಲಿ k ಗೆಟ್ ಕ್ಯಾನ್ಸಲ್ ಆದರೆ ಏನಾಗ್ತದೆ ವಿದ್ಯಾರ್ಥಿಗಳೇ? k = 3k ಈಗ 3ಗೆ k ಮಲ್ಟಿಪ್ಲೈ ಮಾಡ್ತಾರೆ, 3k = -2 ಆಯಿತು. ಈ k ಬೆಲೆ ಕಂಡುಹಿಡಿಬೇಕಾದ್ರೆ ನೀವು -2/3 ಮಾಡಿರಿ. -2/3. ಓಕೆ, ಅಂದರೆ ಆಪ್ಷನ್ ಯಾವುದು ನೋಡಿ? -2/3 ಆಪ್ಷನ್ ಡಿ ಇದೆ ನೋಡಿ. -2/3 ಇದೆಲ್ಲ, ಇದು k ಬೆಲೆ ಆಗ್ತದೆ. ನೆಕ್ಸ್ಟ್ ಆಪ್ಷನ್ ಯಾವುದು? 8ನೇ ಮೇನ್ ಕ್ವಶನ್ ನೋಡಿ. ಆಬ್ಜೆಕ್ಟಿವ್ನಲ್ಲಿ ಚಿತ್ರದಲ್ಲಿ ABCD ಒಂದು ಸಮಾಂತರ ಚತುರ್ಭುಜ ಮತ್ತು EU BCಯ ಮೇಲಿನ ಒಂದು ಬಿಂದು AE ಮತ್ತು DCಗಳು F ಬಿಂದುವನ್ನು ಸಂಧಿಸುವಂತೆ ವೃದ್ಧಿಸಿದೆ. ಹಾಗಾದರೆ ಕೆಳಗಿನಲ್ಲಿ ಸರಿಯಾದ ಸಂಬಂಧವನ್ನು ಕೇಳಿದ್ದಾನೆ. ಇದು ಯಾವ ರೀತಿ ಮಾಡ್ತೀರಾ ನೀವು? ತೇಲ್ಸನ ಪ್ರಮೇಯದ ಪ್ರಡಿ ಒಂದು ಘನ ಬಹುಪದೋಕ್ತಿಯ ಮಹತ್ತಮ ಘಾತ ಅಥವಾ ಡಿಗ್ರಿ ಬರೆಯಿರಿ ಅಂತ ಹೇಳಿದ್ದಾನೆ. ಘನ ಬಹುಪದೋಕ್ತಿಯ ಡಿಗ್ರಿ ಎಷ್ಟು? ಆನ್ಸರ್ನಲ್ಲಿ ಬರೀಬೇಕು ನೀವು. ಇದಕ್ಕೆ ಡಿಗ್ರಿ ಎಷ್ಟು? ಘನ ಬಹುಪದೋಕ್ತಿಯ ಡಿಗ್ರಿ ಎಷ್ಟು? 3 ಆಗಿರ್ತದೆ. ಓಕೆ, ವರ್ಗ ಬಹುಪದೋಕ್ತಿ ಇದ್ದರೆ 2. 10ನೇ ಕ್ವಶನ್ ನೋಡಿ, ಎ ಬಿಂದು ಇದೆ, 2, 5 ಬಿಂದುವಿನಿಂದ y ಅಕ್ಷಕ್ಕಿರುವ ಲಂಬ ದೂರ ಅಂತ ಕೇಳಿದ್ದಾನೆ ವಿದ್ಯಾರ್ಥಿಗಳೇ.
ಲಂಬ ದೂರ ಅಂದರೆ ಯಾವ ರೀತಿ ಬರೀತೀರಿ? ಇದೇನು ಮಾಡ್ಬೇಕು ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಏನು ಮಾಡಿರಿ, ಎಕ್ಸ್ ಮತ್ತು ವೈ ಎಕ್ಸದಲ್ಲಿ ಈ ಬಿಂದುವನ್ನು ಗುರುತಿಸ್ಕೊಳ್ಳಿ. 2,5 ಅಂದರೆ ಎಲ್ಲಿ ಬರ್ಬೋದು, 2 ಇಲ್ಲಿ 5 ಅಂದರೆ ಈ ಬಿಂದು ಇಲ್ಲಿ ಬರ್ಬೋದು 2,5 ಅಂದರೆ ವೈ ಎಕ್ಸದಿಂದ ಇದಂದ್ರೆ ಇದು ವೈ ಎಕ್ಸ ತಾನೆ. ಈ ವೈ ಎಕ್ಸದಿಂದ ಇರುವಂಥ ದೂರ ಎಷ್ಟು ಇದು ಲಂಬ ದೂರ ಅಂತ ಕೇಳಿದಾಗ ಎಷ್ಟು ಮಾನ ಇರ್ತದೆ ನೋಡಿ, ಇಲ್ಲಿ 2 ಇರ್ತಲ್ಲ. ಹಾಗಾಗಿ ಎಕ್ಸ್ನ ಬೆಲೆಯನ್ನು ಬರೆದ್ರೆ ಸಾಕು, ಎಕ್ಸ್ ನಿರ್ದೇಶಾಂಕ ಬರೆದ್ರೆ ನಿಮಗಿತ್ತು ಅಂದರೆ ಎಷ್ಟು 2 ಮಾನ ಅಂತ ಬರೀಬೇಕು ನೋಡಿ ವಿದ್ಯಾರ್ಥಿ. ಇಷ್ಟು ಬರೆದ್ರೆ ಸಾಕು ವೈ ಎಕ್ಸಕ್ಕಿರುವ ಲಂಬ ದೂರ. ನೆಕ್ಸ್ಟ್ 11th ಕ್ವಶನ್ ನೋಡಿ, ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತ ಎಷ್ಟು? ತುಂಬ ಸುಲಭವಾಗಿದೆ. ಸಂಭವನೀಯತೆ ಮೊತ್ತ ಎಷ್ಟಾಗಿರ್ತದೆ ಆನ್ಸರ್ನಲ್ಲಿ ಬರೀ. ಸಂಭವನೀಯತೆಗಳ ಮೊತ್ತ 1 ಅಂತ ಬರೀಬೇಕು. ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆ ಮೊತ್ತ 1, ರೈಟ್. ಈಗ 12th ಕ್ವಶನ್ ನೋಡೋಣ. ಸಮವಾದ ಬಾಹುಗಳನ್ನು ಹೊಂದಿರುವ 2 ಸಮಭುಜಗಳ ಸಮರೂಪತೆಗೆ ನಿಬಂಧನೆಗಳನ್ನು ಬರೆಯಿರಿ ಅಂತ ಹೇಳಿದ್ದಾನೆ. ಆನ್ಸರ್ನಲ್ಲಿ ಏನು ಬರೀತೀರಿ? ಇದು ನಿಯಮ ಗೊತ್ತಿರಬೇಕು. ಸಮಬಾಹುಗಳನ್ನು ಹೊಂದಿರುವಂಥ 2 ಬಹುಭುಜ ಇದ್ದಾವೆ. ಸಮರೂಪತೆಗೆ ನಿಬಂಧನೆಯನ್ನು ಒಂದನೇದು ಅನುರೂಪ ಕೋನಗಳು ಸಮನಾಗಿರಬೇಕು. ಓಕೆ, ಅನುರೂಪ ಕೋನಗಳು ಸಮ ಅಥವಾ ಸಮನಾಗಿರಬೇಕು. ಕೋನಗಳು ಸಮ ಆಗಿರಬೇಕಲ್ವಾ ಒಂದನೇದು. ಅದೇ ಇನ್ನೊಂದು ನಿಯಮ ಏನದ ಎರಡನೇದು, ಅನುರೂಪ ಬಾಹುಗಳ ಅನುಪಾತ ಸಮನಾಗಿರಬೇಕು. ಅನುರೂಪ ಬಾಹುಗಳು ಏನಾಗಿರಬೇಕು? ಸಮಾನುಪಾತದಲ್ಲಿ ಇರಬೇಕು. ಸಮಾನುಪಾತದಲ್ಲಿರಬೇಕು ಅಂತ ಬರೀರಿ. ಇಷ್ಟು ಬರೆದ್ರೆ ಸಾಕು. ಅಥವಾ ಅನುಪಾತ ಸಮನಾಗಿರಬೇಕು ಅಂತ ಬರೆದ್ರೆ ಸಾಕು ವಿದ್ಯಾರ್ಥಿಗಳೇ, ರೈಟ್. ಇದು 2 ನಿಬಂಧನೆಗಳು. ನೆಕ್ಸ್ಟು 13ನೇ ಕ್ವಶನ್ ನೋಡಿ. 2x - 5y + 4 = 0 ಮತ್ತು 2x + y = -8 = 0 ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ಎಷ್ಟು ಪರಿಹಾರಗಳನ್ನು ಹೊಂದಿರ್ತವೆ ಅಂತ ಕೇಳಿದ್ದಾನೆ. ಇಲ್ಲಿ ನೀವು ಅನುಪಾತಗಳನ್ನು ಹೋಲಿಸ್ಬೇಕು. a1/a2 b1/b2 ಈ ಅನುಪಾತ ಹೋಲಿಸೋದು ಗೊತ್ತದಲ್ಲ ನಿಮಗೆ. a1/a2 ಮಾಡ್ತೀರಿ. a1 ಎಷ್ಟಿದೆ ನೋಡಿ 2 ಇದೆ. ಬಿಗ್ಲೆ a2 ಎಷ್ಟಿದೆ 2 ಇದೆ ನೋಡಿ. 2/2 ಅಂದರೆ ಎಷ್ಟಾಗ್ತದೆ? 1 ಐತೆ ಅಲ್ವಾ. ಅದೇ ರೀತಿ b1/b2 ಮಾಡೋಣ. b1 ಎಷ್ಟಿದೆ ನೋಡಿ -5 ಇದೆ. ಓಕೆ, b2 ಎಷ್ಟಾಗ್ತದೆ ಬೆಲೆ? b2 ಇಲ್ಲಿ 1 ಅದಲ್ಲ 1 ಇದೆ. -5 ಅಂದರೆ 1 ಇವೆರಡು ಸಮ ಇದಾವೆ. 1 ಮತ್ತು -5 ಇದೆ. ಹಾಗಾಗಿ ಸಮ ಇಲ್ಲ ಅಂದರೆ ಏನಂತ ತಿಳ್ಕೊಬೇಕು ನೀವು, a1/a2 = b1/b2 ಆದರೆ ಎಷ್ಟು ಪರಿಹಾರ ಇರ್ತವೆ ವಿದ್ಯಾರ್ಥಿಗಳೇ? ಓಕೆ, ಒಂದು ಪರಿಹಾರ ಇರ್ತದೆ. ಒಂದು ಪರಿಹಾರ ಅಥವಾ ಅನನ್ಯ ಪರಿಹಾರ ಅಂತಲೂ ನೀವು ಬರೀಬೋದು ಆನ್ಸರ್. ಸರಿ, ನೆಕ್ಸ್ಟ್ ಹೋಗೋಣ. ಯಾವುದು 14 ಕ್ವಶನ್ ನೋಡೋಣ. 14 ಕ್ವಶನ್ ನೋಡಿ. ಇಲ್ಲಿ ಒಂದು ಸಮಾಂತರ ಶ್ರೇಣಿಯ n ನೇ ಪದ a n = 5n + 3 ಆದಾಗ ಶ್ರೇಣಿಯ 3ನೇ ಪದವನ್ನು ಕಂಡುಹಿಡಿಯಿರಿ ಅಂತ. ಭಾಳ ಸುಲಭವಾಗಿರುವಂಥ ಪ್ರಶ್ನೆ ಇದೆ ಇದು. ಯಾವ ರೀತಿ ಮಾಡ್ತೀರಿ? n ಇದ್ದಲ್ಲಿ ಎಷ್ಟು ಬದಲಿ ತುಂಬಬೇಕು ಹೇಳಿ ನೀವು? 3ಅನ್ನು ತುಂಬ್ರಿ. an ಇದ್ದಲ್ಲಿ 3, 5 × n ಇದ್ದಲ್ಲಿ 3 ತುಂಬ್ರಿ, +3 ಮಾಡ್ಕೊಳ್ರಿ. ಓಕೆ, ಇವೆರಡು ಮಲ್ಟಿಪ್ಲೈ ಮಾಡಿ. 5 3 15, 5 3 ಎಷ್ಟು 15 + 3 ಮಾಡಿದ್ರೆ ಎಷ್ಟಾಗ್ತದೆ? 18. ಅಂದರೆ 3ನೇ ಪದ ಎಷ್ಟಾಗ್ತದೆ ವಿದ್ಯಾರ್ಥಿಗಳೇ? 18 ನೋಡಿ. ಸರಿ, ಈಗ ನೀವು 15ನೇ ಕ್ವಶನ್ ನೋಡೋಣ. ಬಹುಲಕ 13 ಮತ್ತು ಸರಾಸರಿ 3 ಆಗಿರುವ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇದು ಓಕೆ, ಇದು ಯಾವ ರೀತಿ ಬಿಡಿಸ್ತೀರಿ? ಸೂತ್ರ ಇದೆ ನೋಡಿ. 3 ಮಧ್ಯಾಂಕ = ಬಹುಲಕ + 2 ಸರಾಸರಿ ಅಂತ ಒಂದು ಸೂತ್ರ ಇದೆಯಲ್ಲ, ಈ ಸೂತ್ರದ ಪ್ರಕಾರ ಬೆಲೆ ಹಾಕಿ ನೀವು ಇದನ್ನು ಬಿಡಿಸ್ಬೋದು. 3 ಮಧ್ಯಾಂಕ ಕಂಡುಹಿಡಿಯಬೇಕಲ್ವ. ನಾವು ಮಧ್ಯಾಂಕ ಕಂಡುಹಿಡಿಯೋಕೆ 3 ಮಧ್ಯಾಂಕ ಹಂಗೆ ಬರ್ಕೋರಿ. ಬಹುಲಕ ಕೊಟ್ಟಿದ್ದಾರೆ ಎಷ್ಟು? 13 + 2 × ಸರಾಸರಿ ಎಷ್ಟು ಕೊಟ್ಟಿದ್ದಾರೆ ನೋಡಿ? 10 ಕೊಟ್ಟಿದ್ದಾರೆ ಅಲ್ವಾ. ಈಗ ಇದನ್ನು ಬಳಸಿದ್ರೆ ಏನಾಗ್ತದೆ ನೋಡಿ, ಬಿಡಿಸಿದ್ರೆ 3 ಮಧ್ಯಾಂಕ = 13, 2 ಮತ್ತು 10 ಗುಣಕರ ಮಾಡಿರಿ. 2 × 20 + 13 ಎಷ್ಟಾಗ್ತದೆ? 33 ಆಗ್ತದೆ ವಿದ್ಯಾರ್ಥಿಗಳೇ. ಓಕೆ, ಈಗ ಮಧ್ಯಾಂಕ ನಾವು ಕಂಡುಹಿಡಿಬೇಕಾಗಿದೆ. ಅಂದರೆ ಮಧ್ಯಾಂಕ = 33. ಇದು 3ನ ಈ ಕಡೆ ಬಲಭಾಗದಲ್ಲಿ ತಂದರೆ ಏನಾಗ್ತದೆ? ಡಿವೈಡ್ ಆಗ್ತದೆ. ಇಂಟು ಇದು ಡಿವೈಡ್ ಅಂದರೆ ಡಿವೈಡ್ ಮಾಡಿರಿ. 3 × 11 ಅಂದರೆ ಮಧ್ಯಾಂಕ = ಎಷ್ಟು? 11. ಓಕೆ, ಈ ರೀತಿ ಇದನ್ನು ಸೂತ್ರ ಬಳಸಿ ನೀವು ಬಿಡಿಸಬೇಕು. ಈಗ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡೋಣ. 16ನೇದು. 6 ಸೆಂಟಿಮೀಟರ್ ಅಂಚನ್ನು ಹೊಂದಿರುವ ಚೌಕಗಣದ ಘನಫಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ನೋಡಿ ಅಲ್ವಾ. ಘನಫಲ ಕಂಡುಹಿಡಿಯಲಿಕ್ಕೆ ನಮಗೆ ಸೂತ್ರ ಗೊತ್ತಿರಬೇಕು. ಯಾವುದು? ಚೌಕಗಣದ ಘನಫಲ ಕಂಡುಹಿಡಿಯುವಂಥ ಸೂತ್ರ ಭಾಳ ಸುಲಭ ಇದೆ. ಯಾವುದು? a³ ಇದೆ. ಇದರ ಘನ ಕಂಡುಹಿಡಿದ್ರೆ ಆಯಿತು ವಿದ್ಯಾರ್ಥಿಗಳು. ಯಾವುದು? ಅಂಚಿನ ಉದ್ದ ಕೊಟ್ಟಿದ್ದಾರೆ 6 ಸೆಂಟಿಮೀಟರ್ ಅಂದರೆ 6ರ ಘನ. 6ಅನ್ನು ಏನು ಮಾಡ್ಬೇಕು ನೀವು ಹೇಳಿ? 6ಅನ್ನು 3 ಬಾರಿ ಮಲ್ಟಿಪ್ಲೈ ಮಾಡಿರಿ. 3 ಬಾರಿ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗ್ತದೆ? 216 cm³. ಓಕೆ, ಈ ರೀತಿ ಇದನ್ನು ಬಿಡಿಸಿದ್ರೆ ನೋಡಿ ಸುಲಭವಾಗಿ 16 ಅಂಕಗಳಿದ್ದಾವೆ ವಿದ್ಯಾರ್ಥಿಗಳು. ಭಾಳ ಸುಲಭ ಇದೆ. ಪ್ರಿಪ್ರೇಟಿವ್ 3 ಪರೀಕ್ಷೆ ಇದೆಯಲ್ಲ, ಭಾಳ ಸುಲಭವಾದ ಕ್ವಶನ್ಗಳು ಕೇಳಿದ್ದಾನೆ. ನೀವು ಪಾಸ್ ಆಗ್ಲಿಕ್ಕೆ ಭಾಳ ಅನುಕೂಲ ಇದೆ. ಓಕೆ, ಈಗ ನಾವು ನೆಕ್ಸ್ಟ್ 3ನೇ ಮೇನ್ನಲ್ಲಿ 2 ಅಂಕದ ಪ್ರಶ್ನೆಗಳಿದ್ದಾವೆ. ಇವುಗಳನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಓಕೆ ವಿದ್ಯಾರ್ಥಿಗಳು, ಹಾಗಾದರೆ ಈ 2 ಅಂಕದ ಪ್ರಶ್ನೆಗಳಿಗೆ ನಾವು ಮುಂದಿನ ವೀಡಿಯೋದಲ್ಲಿ ಉತ್ತರವನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ, ವಿದ್ಯಾರ್ಥಿಗಳು ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ರಿ. ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು.